ಗ್ರಾಮ ಸೌಧ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ರವಿಕುಮಾರ್. ವೀಕ್ಷಕರೇ, 4/1/2026ರಂದು ಕರ್ನಾಟಕ ರಾಜ್ಯ ಮಗ್ಗದ ಕುಟುಂಬದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಮಾಜಿ ಅಧ್ಯಕ್ಷರಾದ ಸರ್ಜಾಪುರ ಯೋಗೇಶಣ್ಣನವರು ಡಾಕ್ಟರ್ ಬಾಬಾ ಸಾಹೇಬರ ಫೋಟೋಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿರುವುದು. ತಾಲೂಕು ಘಟಕದಿಂದ ಕೆಲವು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮದೊಂದಿಗೆ ಕುಟುಂಬದ ಸನ್ಮಾನ ಕಾರ್ಯಕ್ರಮದೊಂದಿಗೆ ಕುಟುಂಬದ ಸಮ್ಮೇಳನ ಕಾರ್ಯಕ್ರಮವನ್ನು ಕೈಗೊಳಿಸಿಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಆಯೋಜನೆ ಮಾಡತಕ್ಕಂಥ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕುಟುಂಬ ಕಟ್ಟಬೇಕಾದ್ರೆ ನಿಧಿ ಎಲ್ಲಿಗೆ ಬರ್ಬೇಕಂತ ಜನ ಸಪೋರ್ಟ್ ಮಾಡ್ತಾರೆ. ಒಂದು ದಿವಸ ಒಬ್ಬ ಹಾಕಬಹುದು, 2 ದಿವಸ ಒಬ್ಬ ಹಾಕಬಹುದು, 3 ದಿವಸ ಒಬ್ಬ ಹಾಕಬಹುದು, ಡೈಲಿ ಒಬ್ಬ ಹಾಕಲ್ಲ. ಅದಕ್ಕೆ ಏನು ಅಲ್ಲಿ ಗೋಡಾಕವರು ಮೆಂಬರ್ಶಿಪ್ ಆಗಲಿಕ್ಕೆ ಏನು ಗೋಡಾಕೊಂಡವರು ಅದಕ್ಕೆ ದಯವಿಟ್ಟು 1,000 ಕೊಟ್ಟು ಸಹಾಯ ಮಾಡಿ. ನಮ್ಮ 7 ವರ್ಷಗಳಲ್ಲಿ ನಮಗೆ ಮೆಂಬರ್ಶಿಪ್ ಆಗಿರ್ತಕ್ಕಂಥ ಒಂದು ಸಿಂಗಲ್ ಎಂ ಪಿ ಕೂಡ ನಾನು ಖರ್ಚು ಮಾಡಿಲ್ಲ. ಒಂದು ಸಿಂಗಲ್ ಎಂ ಪಿ ಕೂಡ ಖರ್ಚು ಮಾಡಿಲ್ಲ. ಲೆಕ್ಕ ಇದೆ, 7 ಲಕ್ಷ ಚಿತ್ರ ದುಡ್ಡು ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಇದೆ. ದೇಣಿಗೆ ಬೇಕು ದುಡ್ಡು, ದೇಣಿಗೆ ಬೇಕು ದುಡ್ಡು ಅದಕ್ಕೂ ಏನು ಬಳಸಿಲ್ಲ. ನಾವು ಕುಟುಂಬ ಬಳಸ್ಕೊಂಡಿಲ್ಲ, ಅದು ಕೂಡ ದೇಣಿಗೆ ಅಕೌಂಟಲ್ಲಿ ದುಡ್ಡಿದೆ. ನೀವು ದೇಣಿಗೆ ದುಡ್ಡು ಅಕೌಂಟಲ್ಲಿ ದುಡ್ಡು ಬೀಳುತ್ತೆ. ಮೆಂಬರ್ಶಿಪ್ ಆಗಿ 1,000 ಕೊಟ್ಟರೆ ಆ ಅಕೌಂಟಲ್ಲಿ ದುಡ್ಡು ಬೀಳುತ್ತೆ. ಇವತ್ತು 1,000 ರೂಪಾಯಿ ದುಡ್ಡು ಕೊಟ್ಟರೆ ಬರೋಬರಿ ಒಂದು 2 ವರ್ಷದಲ್ಲಿ ಒಂದಷ್ಟು ದುಡ್ಡು ಎಫ್ ಡಿ ಮಾಡಿ ಅದು ಬರ್ತಕ್ಕಂಥ ದುಡ್ಡನ್ನು ವರ್ಷಕ್ಕೆ 2 ಸಾರಿ ಏನೀಗ ರಾಷ್ಟ್ರಪತಿ ಪದಾಧಿಕಾರಿಗಳು ಅವರೊಂದಿಗೆ 2 ಸರಿ ಬಜೆಟ್ ಮಾಡೋಣ, 6 ತಿಂಗಳು ಬಜೆಟ್ ಮಾಡೋಣ. ಬಡ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ, ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ. ನಮ್ಮ ಸೇವೆಯನ್ನು 1,000 ರೂಪಾಯಿ ದೇಣಿಗೆ ಕೊಡ್ತಕ್ಕಂಥದ್ದು ಸ್ವಲ್ಪ ಚೆನ್ನಾಗಿರೋದು. ಇಲ್ಲ ಸರ್, ನಾವು 50,000 ಕೊಡ್ತೀವಿ, ಅಕೌಂಟ್ ಸಪರೇಟ್ ಇದೆ, ಆ ಅಕೌಂಟಿಗೆ ದೇಣಿಗೆ ಮಾಡಿ, ಅದು ಆ ಅಕೌಂಟಲ್ಲೇ ಇರುತ್ತೆ. ಅದು ಬಡ್ಡಿ ಬರ್ತಕ್ಕಂಥದ್ದನ್ನು ಒಂದಷ್ಟನ್ನ ನಾವು ಈ ಕುಟುಂಬದ ಬಡ ಕುಟುಂಬಗಳ ಇದಕ್ಕೆ ನಾವು ತಲುಪಿಸುವ ಕೆಲಸವನ್ನು ಮಾಡೋಣ. ಬಂಧುಗಳೇ, ಆದಷ್ಟು ಬೇಗ ನೀವು ಈ ಒಂದು ಮೆಂಬರ್ಶಿಪ್ ಅನ್ನು ಮಾಡ್ಕೊಂತ ಈ ಕುಟುಂಬಕ್ಕೂ ಸಹ ಮಾದರಿಯಾಗಿರಿ. ಈ ಕುಟುಂಬ ಈ ಸಮಾಜಕ್ಕೂ ಮಾದರಿ ಆಗಲಿ ಅಂತ ನಾನು ಈ ಸಭೆಯಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ಒಳ್ಳೆ ಒಂದು ವ್ಯವಸ್ಥಿತವಾದ ಸಂಘವನ್ನು ಸ್ಥಾಪಿಸಿದ್ದೀರಿ. ಪದಾಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಆಯೋಜನೆ ಮಾಡಬೇಕು. ಇದೇ ರೀತಿ ಇಲ್ಲ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅಂತ ಹೇಳ್ತಾ, ಮತ್ತೆ ವೇದಿಕೆಯ ಮುಂಭಾಗದಕ್ಕೂ ಆಚರಣೆಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಮತ್ತೊಂದು ಮಗದೊಂದು ಸರಿ ನಮಸ್ಕಾರ ಹೇಳ್ತಾ ನಾನು ಹೇಳುತ್ತೇನೆ. ಅದ್ದೂರಿಯಾಗಿ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಕ್ರಾಸ್ನಲ್ಲಿರುವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲ್ಲದೆ ಹೊರ ರಾಜ್ಯಗಳಿಂದ ಸಹ ಮಗ್ಗದ ಕುಟುಂಬದ ಸೇನಾನಿಗಳು ಹಾಗೂ ಹಿರಿಯರು ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ ನನ್ನ ಮಗ್ಗದ ಕುಟುಂಬದ ಬಂಧುಗಳಿಗೆ ಧನ್ಯವಾದಗಳನ್ನು ಮತ್ತು ಮುಂದಿನ ದಿನಗಳಲ್ಲಿ ಈ ಮಗ್ಗದ ಸಂಘವನ್ನು ಬಹಳ ಜವಾಬ್ದಾರಿಯುತವಾಗಿ ಮುಂದುವರಿಸುತ್ತಾ ನನ್ನ ಕುಟುಂಬದ ಜನರ ಏಳಿಗೆಗಾಗಿ ರಾತ್ರಿ ಹಗಲೆನ್ನದೆ ದುಡಿಯುತ್ತೇನೆ ಎಂದು ಗ್ರಾಮ ಸೌಧ ನ್ಯೂಸ್ ಟಿವಿ ಜೊತೆ ಮಾತನಾಡುತ್ತಾ ತಿಳಿಸಿದರು. ವಂದನೆಗಳು ವೀಕ್ಷಕರೇ. ಮತ್ತು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮದ ಮುಖೇನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನನ್ನ ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆಪಡ್ತೀನಿ.